ಜಗದೀಶ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಭೂಷಣ್ ಅವರ ಮೃತದೇಹವನ್ನು ಈಗಾಗಲೇ ರವಾನೆ ಮಾಡಲಾಗಿದೆ. ಅವರ ಜೊತೆಗೆ ಯಾರೆಲ್ಲ ಇದ್ದಾರೆ, ಜೊತೆಗೆ ರವಾನೆ ಮಾಡಿದಂಥ ಸಂದರ್ಭ, ಆ ನೋವು, ಆ ವೇದನೆ ಹೇಗಿತ್ತು ಅಂತ ಹೇಳಿ ವಿವರಿಸ್ಬೋದಾ? ವಾಸು, ಈಗ ತಾನೇ ಏನಂತಂದ್ರೆ ಇರುವಂತಹ 26 ಮೃತದೇಹಗಳನ್ನ ಏರ್ಪೋರ್ಟ್ಗೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳನ್ನ ಮಾಡಲಾಗಿದೆ. 26 ಮೃತದೇಹಗಳನ್ನ ಈಗಾಗಲೇ ಅಂದ್ರೆ ಯಾವ್ಯಾವ ವಿಮಾನದಲ್ಲಿ ಯಾವ್ಯಾವ ಮೃತದೇಹಗಳು ಯಾವ ಊರುಗಳಿಗೆ ಹೋಗಬೇಕು ಅನ್ನುವಂತಹ ಲಿಸ್ಟ್ ಅನ್ನ ಈಗಾಗಲೇ ಏನಂದ್ರೆ ಜಮ್ಮು ಕಾಶ್ಮೀರ ಸರ್ಕಾರ ನಿಗದಿಯನ್ನು ಮಾಡಿತ್ತು. ಅದೇ ರೀತಿಯಾಗಿ ಕರ್ನಾಟಕದ ಭೂಷಣ್ ಅವರದ್ದು ಮೃತದೇಹವನ್ನ ಸಹಿತ 3 ಗಂಟೆಗೆ ನಿಗದಿಯಾಗಿತ್ತು. ಆದ್ರೆ 1 ಗಂಟೆ ತಡವಾಗಿರುವಂತಹ ಕಾರಣಕ್ಕಾಗಿ 4 ಗಂಟೆಗೆ ಆ ಮೃತದೇಹವನ್ನ ಏನಂತಂದ್ರೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಅಧಿಕೃತವಾಗಿ ಹೇಳಲಾಗ್ತಾ ಇದೆ. ನಾನೀಗ ನಿಂತಿರುವಂತಹ ಸ್ಥಳ ಏನಿದೆ, ಈ ಸ್ಥಳದಿಂದನೇ ಸಹಿತ ಏನಂದ್ರೆ ಮೃತದೇಹ ತೆಗೆದುಕೊಂಡು ಹೋಗಲಾಗಿದೆ. ಏನಂದ್ರೆ ಇದೇ ಒಂದು ಸ್ಥಳದಲ್ಲೇ ಏನಂತಂದ್ರೆ ಇದ್ರ ಹಿಂಭಾಗದಲ್ಲಿ ಏನೊಂದು ನಿಮ್ಗೆ ಹಾಸ್ಪಿಟಲ್ ಕಾಣಿಸುತ್ತೆ. ಆ ಹಾಸ್ಪಿಟಲ್ ಹತ್ರ ಏನಂತಂದ್ರೆ ಅಲ್ಲಿಂದ ಬಾಡಿನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಏನಂತಂದ್ರೆ ಎಲ್ಲಾ ಮೃತದೇಹಗಳ ಜೊತೆಗೂ ಸಹಿತ ಏನಂದ್ರೆ ಒಬ್ಬ ಅಧಿಕಾರಿಗಳನ್ನು ನಿಯೋಜಿಸಿ ಮಾಡುವಂತಹ ಕೆಲಸ, ಅಂದ್ರೆ ಆ ಮೃತದೇಹ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗೆ ಏನಂತಂದ್ರೆ ಸರಿಯಾದ ಯಾವುದೇ ತೊಂದರೆ ಅಡೆತಡೆ ಇಲ್ಲದೆ ಏನಂತಂದ್ರೆ ತಲುಪುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಈ ಏನಂದ್ರೆ ಮೃತದೇಹಗಳ ಜೊತೆಗೆ ಆಯಾ ಕುಟುಂಬಸ್ಥರು, ಯಾಕಂದ್ರೆ ಬಹಳಷ್ಟು ಜನ ಅಂದ್ರೆ ಕುಟುಂಬ ಸಮೇತರಾಗಿ ಬಂದಿದ್ರು. ಅವರು ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಅವರು ಉಳ್ಕೊಂಡಿದ್ರು, ಪ್ರವಾಸಕ್ಕೆ ಬಂದಿದ್ರು, ಸುತ್ತಾಡಕ್ಕೆ ಹೋಗಿದ್ರು. ಅಂತಹ ಮೃತದೇಹಗಳ ಜೊತೆಗೂ ಸಹಿತ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಕೆಲವೊಬ್ರು ಏನಂದ್ರೆ ಅವರ ಕುಟುಂಬದಸ್ಥರಾಗಿದ್ದಾರೆ, ಕೆಲವೊಬ್ರು ಏನಂತಂದ್ರೆ ಬೇರೆ ಬೇರೆ ಜನರು ಏನಂತಂದ್ರೆ ಫ್ರೆಂಡ್ಸ್ ಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಗಳಾಗಿರ್ಬೋದು, ಅವರು ಏನಂತಂದ್ರೆ ಆ ಒಂದು ಮೃತದೇಹಗಳ ಜೊತೆಗೆ ಏನಂದ್ರೆ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದ ಪಾಲಿಗೆ ಏನಂತಂದ್ರೆ ಭೂಷಣ್ ಅವರು ಏನಂದ್ರೆ ಮೊದಲಿಗೆ ಏನಂತಂದ್ರೆ ಅವರ ಮೃತದೇಹವನ್ನು 4 ಗಂಟೆ 15 ನಿಮಿಷಕ್ಕೆ ರವಾನೆ ಮಾಡುವಂತಹ ಏನಂದ್ರೆ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಸಂಜೆ 6 ಗಂಟೆ ಅಥವಾ 7 ಗಂಟೆ ಮೇಲ್ಪಟ್ಟೇನಂತಂದ್ರೆ ಇನ್ನೊಬ್ಬ ವ್ಯಕ್ತಿ, ಕರ್ನಾಟಕದ ಮೂಲದ ಏನಂದ್ರೆ ವ್ಯಕ್ತಿ, ಅವ್ರದ್ದು ಸಹಿತ ಏನಂತಂದ್ರೆ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಏನಂತಂದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈಗ ಏನಂದ್ರೆ ಇವತ್ತು ಬಹುತೇಕ ಎಲ್ಲರದ್ದು ಸಹಿತ, ಯಾಕಂದ್ರೆ ಇನ್ನೂ 2 ವ್ಯಕ್ತಿ, ಟೋಟಲ್ 26 ಜನರಲ್ಲಿ ಇನ್ನೂ 2 ವ್ಯಕ್ತಿಗಳ ಐಡೆಂಟಿಟಿ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಹಾಗಾಗಿ ಏನಂತಂದ್ರೆ ಅವರ ಮೃತದೇಹವನ್ನ ಇನ್ನೂವರೆಗೂ ಸಹಿತ ಇದೇ ಒಂದು ಹಾಸ್ಪಿಟಲ್ ಇಡಲಾಗಿದೆ. ಆ ವ್ಯಕ್ತಿಯ ಏನಂದ್ರೆ ಐಡೆಂಟಿಟಿ ಸಿಕ್ಕ ತಕ್ಷಣ ಅಂದ್ರೆ ಅವರ ಮನೆಯವರ ಮಾಹಿತಿ ತೆಗೆದುಕೊಂಡು ಅದಾದ ನಂತರ ಆ ಮೃತದೇಹಗಳನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಮತ್ತೆ ಅದರ ಜೊತೆಗೆ ಈಗಾಗಲೇ ಗಾಯಾಳುಗಳು ಯಾರೆಲ್ಲ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದಾರಲ್ಲ, ಯಾರಿಗೆಲ್ಲ ಏನಂತಂದ್ರೆ ಸಾಮಾನ್ಯವಾಗಿ ಏನಂತಂದ್ರೆ ಅವರು ಮ್ಯಾನೇಜ್ ಮಾಡಬಹುದು ಅನ್ನುವಂತಹ ವ್ಯಕ್ತಿಗಳು ಯಾರಿದ್ದಾರೆ, ಅವ್ರಿಗೆ ಇನ್ನೂವರೆಗೂ ಸಹಿತ ಏನಂತಂದ್ರೆ ಚಿಕಿತ್ಸೆಯನ್ನ ಕೊಟ್ಟು ಬಹುತೇಕ ನಾಳೆ ಅಥವಾ ನಾಡಿದ್ದು ಅವರನ್ನ ತಮ್ಮ ಊರಿಗೆ ಕಳಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಉಳಿದಂತೆ ಇನ್ನೂ ಬಹಳಷ್ಟು ಜನರಿಗೆ, ಸುಮಾರು 18 ಜನರಿಗೆ ಏನಂದ್ರೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಆ ಗಂಭೀರವಾದಂತಹ ಗಾಯಗಳಾಗಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ, ಆ ವ್ಯಕ್ತಿಗಳಿಗೆ ಏನಂದ್ರೆ ಇನ್ನೂ ಸಂಪೂರ್ಣವಾದಂತಹ ಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಏನಂದ್ರೆ ದೆಹಲಿಗೂ ಸಹಿತ ಏನಂದ್ರೆ ಕಳಿಸುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇರುವಂತದ್ದು. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡುವಂತಹ ಸಾಧ್ಯತೆಗಳು ಸಹಿತ ದಟ್ಟವಾಗಿದ್ದಾವೆ. ಹಾಗಾಗಿ ಅವರನ್ನ ಯಾವಾಗ ಶಿಫ್ಟ್ ಮಾಡ್ತಾರೆ, ಅಥವಾ ಏನಂದ್ರೆ ಇವತ್ತು ಮಾಡ್ತಾರಾ ಅಥವಾ ನಾಳೆ ಮಾಡ್ತಾರಾ, ಅಥವಾ ಏನಂದ್ರೆ ಅವರು ಸಂಪೂರ್ಣವಾಗಿ ಇಲ್ಲಿ ಅಂದ್ರೆ ಒಂದು ಹಂತದಲ್ಲಿ ಗುಣಮುಖರಾದ ಮೇಲೆ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇನ್ನೂವರೆಗೂ ಸಹಿತ ಅಧಿಕಾರಿಗಳು ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ. ಆದ್ರೆ ಬಹಳಷ್ಟು ದುಃಖ ತಪ್ತರಾದಂತಹ ಸನ್ನಿವೇಶ ಇತ್ತು. ಮಕ್ಕಳು ಮತ್ತು ಜೊತೆಗೆ ಅವರ ಕುಟುಂಬಸ್ಥರು, ಅವರ ಹೆಂಡತಿಯಂದಿರು ಏನಂತಂದ್ರೆ ಕಣ್ಣೀರು ಹಾಕ್ತಾ ಇರೋದು ನೋಡಿದ್ರೆ ಎಂತವರಿಗೂ ಸಹಿತ ಬೇಜಾರಾಗಬೇಕು. ಅಂದ್ರೆ ನೀವು ಅಲ್ಲಿ ಏನು ಪದಗಳೇ ಇಲ್ಲ, ಅದಕ್ಕೆ ಏನಂತ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನುವಂಥದ್ದು ಸಹಿತ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಏನಂತಂದ್ರೆ ಒಂದ್ ರೀತಿಯ ಆಕ್ರಂದನ. ನಾವು ಬೆಳಗ್ಗೆಯಿಂದನೂ ಸಹಿತ ಅವ್ರನ್ನ ನೋಡುವಂತಹ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಅವ್ರ ಹತ್ರ ಏನಂದ್ರೆ ಒಂದು ಭದ್ರತಾ ದೃಷ್ಟಿಯಿಂದ ಅವ್ರ ಹತ್ರ ಯಾರಿಗೂ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಎರಡನೇದಾಗಿ ಆಸ್ಪತ್ರೆಯ ಮುಂಭಾಗದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಅಲ್ಲಿಯವರೆಗೂ ಸಹಿತ ಏನಂತಂದ್ರೆ ಯಾವ ವ್ಯಕ್ತಿಗಳಿಗೂ ಸಹಿತ ಅಂದ್ರೆ ಹೋಗೋದಕ್ಕೆ ಅವಕಾಶ ಇಲ್ಲ. ಪೂರ್ತಿಯಾಗಿ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಮಿಲಿಟರಿ ಎಲ್ಲ ಹೆಜ್ಜೆಗೂ ಸಹಿತ ಮಿಲಿಟರಿನ ಇಡಲಾಗಿದೆ. ಯಾಕಂದ್ರೆ ನೆನೆ ನಡೆದಿರ್ತಂತಹ ಘಟನೆಯ ಕಾರಣಕ್ಕಾಗಿ ಎಲ್ಲಾ ಕಡೆಗೂ ಸಹಿತ ಫುಲ್ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಏನಂತಂದ್ರೆ ಅವರ ಮೃತದೇಹವನ್ನ ಯಾರು ಏನಂತಂದ್ರೆ ಬೆಳಗ್ಗೆ ಹೋಗಿ ಕರ್ನಾಟಕದಿಂದ ಬಂದಿರತಕ್ಕಂತಹ ಸಂತೋಷ್ ಲಾಡ್ ಅವರು ಹೋಗಿ ಅವ್ರನ್ನ ಭೇಟಿ ಮಾಡಿ ಆ ಮೃತದೇಹಗಳನ್ನ ಏನಂದ್ರೆ ನೋಡಿ, ಅದಾದ ಮೇಲೆ ಅವರ ಕುಟುಂಬದ ಜೊತೆ ಮಾತನಾಡಿ ತದನಂತರ ಅವ್ರನ್ನ ಏನಂದ್ರೆ ಸಮಾಧಾನ ಮಾಡಿಸುವಂತಹ ಕೆಲಸವನ್ನ ಏನಂತಂದ್ರೆ ಒಂದು ತೇಜಸ್ವಿ ಸೂರ್ಯ ಆಗಿರ್ಬೋದು ಕರ್ನಾಟಕದಿಂದ, ಇನ್ನೊಂದು ಸಂತೋಷ್ ಲಾಡ್ ಅವರು ಮಾಡಿದ್ರು. ಆದ್ರೆ ಒಳಗಡೆ ಯಾವುದೇ ಕಾರಣಕ್ಕೂ ಸಹಿತ ಮಾಧ್ಯಮದವರನ್ನ ಬಿಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವರ ಏನಂದ್ರೆ ಮೃತದೇಹಗಳನ್ನ ಕಳಿಸುವಂತಹ ಅಂದ್ರೆ ತೆಗೆದುಕೊಂಡು ಹೋಗುವಂತಹ ವಿಜುವಲ್ಸ್ ಸಹಿತ ಯಾರಿಗೂ ಸಿಕ್ಕಿಲ್ಲ. ಮತ್ತೆ ಈಗಾಗಲೇ ಏರ್ಪೋರ್ಟ್ಗೆ ತಲುಪಿರುವಂತಹ ಕಾರಣಕ್ಕಾಗಿ ಅವರ ಮೃತದೇಹವನ್ನ ಈಗಾಗಲೇ ಸಂಪೂರ್ಣವಾಗಿ ಪ್ಯಾಕ್ ಅನ್ನ ಮಾಡಿ ಈಗಾಗಲೇ ಫ್ಲೈಟ್ ಅಲ್ಲಿ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಾಸು, ಜಗದೀಶ್, ಈಗ ಮಂಜುನಾಥ್ ಭೂಷಣ್ ಪೈಕಿ ಭೂಷಣ್ ಅವರ ಮೃತದೇಹವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಮಂಜುನಾಥ್ ಅವರ ಮೃತದೇಹವನ್ನು ಸಾಯಂಕಾಲ ರವಾನೆ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಯಾರೆಲ್ಲ ಈ ಸಾವಿನ ದವಡೆಯಿಂದ ಬಚಾವಾಗಿದ್ದಾರೋ, ಪ್ರವಾಸಿಗರಿದ್ದಾರೋ, ವಾಪಸ್ ಬರಬೇಕು ಅಂತಿದ್ದಾರೋ ಅವ್ರನ್ನ ಶಿಫ್ಟ್ ಮಾಡಬೇಕಾಗತ್ತೆ. ಆ ಕೆಲಸನೂ ಆಗಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಪ್ರವೃತ್ತ ಆಗಿದ್ದಾರೆ ಅಂತ
ವಾಸು ಈಗಾಗಲೇ ಏನಂತಂದ್ರೆ ಈ 25 ಮತ್ತೆ +2 27 ಜನ ಏನಿದ್ದಾರೆ ಅವರ ಮೃತದೇಹಗಳನ್ನ ಸರಬರಾಜು ಬಹುತೇಕ ಇವತ್ತು ಏನಂದ್ರೆ ತಡರಾತ್ರಿಯವರೆಗೆ ಮುಗಿದು ಹೋಗ್ಬಿಡುತ್ತೆ. ಮತ್ತೆ ಉಳಿದಿರ್ತಕ್ಕಂತಹ ಗಾಯಾಳುಗಳು ಯಾರೆಲ್ಲ ಇದ್ದಾರೆ, ಗಾಯಾಳುಗಳ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಬಹಳಷ್ಟು ಜನ ಬೇರೆ ಬೇರೆ ಸ್ಥಳಗಳಿಂದ, ಫಾರ್ ಎಕ್ಸಾಂಪಲ್ ಕರ್ನಾಟಕದ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ಕರ್ನಾಟಕದಿಂದ ಸುಮಾರು 100 ಜನ ಇದ್ದಾರೆ. 100 ಜನ ಪ್ರವಾಸಕ್ಕಂತ ಬಂದಿದ್ದಾರೆ. ಅವರು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಉಳ್ಕೊಂಡಿದ್ದಾರೆ. ನಾವು ಸಹಿತ ಬೆಳಗ್ಗೆ ಸುಮಾರು ಹೋಟೆಲ್ಗಳಿಗೆ ಹೋಗಿ ಅವರ ಕನ್ನಡಿಗರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವ್ರು ಹೇಳುವಂತದ್ದು ಏನಂದ್ರೆ, ನಾವು ಏನೋ ಟ್ರಿಪ್ಪಿಗೆ ಅಂತ ಬಂದಿದ್ವಿ, ಪ್ರವಾಸಕ್ಕಂತ ಬಂದಿದ್ವಿ, ಆದ್ರೆ ಈಗ ನಮ್ಗೆ ಇಲ್ಲಿ ಇರಬೇಕು ಅಂತ ಅನಿಸ್ತಾ ಇಲ್ಲ ಭದ್ರತೆ ಕಾರಣಕ್ಕಾಗಿ. ಮತ್ತೆ ಕುಟುಂಬಸ್ಥರು ಸಹಿತ ಬಹಳಷ್ಟು ಆತಂಕದಲ್ಲಿದ್ದಾರೆ. ಹಾಗಾಗಿ ನಾವು ವಾಪಸ್ ಹೋಗಬೇಕು. ನಾವು ಆದ್ರೆ ನಮ್ಗೆ ಹೋಗೋದಕ್ಕೆ ಏನಂತಂದ್ರೆ ಸರಿಯಾದ ರೀತಿ ವ್ಯವಸ್ಥೆ ಆಗ್ತಾ ಇಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದ್ರೆ, ನೀವು ಫ್ಲೈಟ್ ಚಾರ್ಜ್ 1 to 3 ಏನಂದ್ರೆ 4ರಷ್ಟು ಏನಂತಂದ್ರೆ ಏರಿಕೆ ಆಗಿದೆ. ಕೇವಲ ನೀವು ಶ್ರೀನಗರದಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದ್ರೆ 65,000 to 75,000 ಟಿಕೆಟ್ ಗಳಾಗಿದ್ದಾವೆ. ಹಾಗಾಗಿ ನಮ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಇದಕ್ಕೆ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅನ್ನುವಂತಹ ಮನವಿಯನ್ನು ಇಟ್ಟಿದ್ರು. ಅದಕ್ಕೆ ಸಂತೋಷ್ ಲಾಡ್ ಅವರು ಸಹಿತ ಅಂದ್ರೆ ನಾವು ನಿಮಗೆ ಕಳಿಸುವಂತಹ ವ್ಯವಸ್ಥೆ ಮಾಡ್ತೀವಿ ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ಒಂದು ಕಡೆಗೆ ಪ್ರವಾಸಿಗರನ್ನ, ಇಲ್ಲಿ ಆತಂಕದಲ್ಲಿರುವಂತಹ ಪ್ರವಾಸಿಗರನ್ನ ಶಿಫ್ಟ್ ಮಾಡುವಂತಹ ಕೆಲಸ, ಮತ್ತೊಂದು ಕಡೆಗೆ ಗಾಯಾಳುಗಳಾಗಿರ್ತಕ್ಕಂತಹ ಅಂದ್ರೆ ಪ್ರವಾಸಿಗರು ಯಾರೆಲ್ಲ ಇದ್ದಾರೆ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟ್ ಕೊಟ್ಟು ಅವರು ಏನಂದ್ರೆ ಹೋಗೋದಕ್ಕೆ ಶಕ್ತರಾಗಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಮಾತ್ರ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಅಥವಾ ಅವ್ರನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಕೆಲವೊಬ್ಬರ ಸ್ಥಿತಿ ಇನ್ನೂವರೆಗೂ ಸಹಿತ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಗಂಭೀರವಾಗಿರುವಂತಹ ವ್ಯಕ್ತಿಗಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಈಗಾಗಲೇ ಶ್ರೀನಗರದ ಮಿಲಿಟರಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಏನಂದ್ರೆ ಆ ವ್ಯಕ್ತಿಗಳನ್ನ ಇನ್ನೂ ಏನಾದ್ರೂ ಹೆಚ್ಚಿನ ಟ್ರೀಟ್ಮೆಂಟ್ ಅನ್ನ ಬೇಕಾಗಿದ್ದೆ ಆದ್ರೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೂ ಸಹಿತ ಅವ್ರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದಾವೆ. ಆದ್ರೆ ಅದರ ಯಾವಾಗ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇಲ್ಲಿವರೆಗೂ ಸಹಿತ ಗೊತ್ತಾಗಿಲ್ಲ. ಬಹುತೇಕ ಇವತ್ತು ಅಥವಾ ನಾಳೆಯ ನಂತರ ಅದರ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.